ನಿನ್ನೆ ಸಂಜೆ ಸರಿಯಾಗಿ ಇದೇ ಸಮಯಕ್ಕೆ ಪೊಲೀಸ್ ಇಲಾಖೆಯ ಒಂದು ಕಾಲದಲ್ಲಿ ಮುಖ್ಯಸ್ಥರಾಗಿದ್ದಂತಹ ನಿವೃತ್ತ ಡಿಜಿ ಐಜಿಪಿಯವರ ಕೊಲೆಯಾಗಿದೆ ಅನ್ನುವಂತಹ ಸುದ್ದಿ ಬ್ರೇಕ್ ಆಯಿತು. ಮಧ್ಯಾಹ್ನವೇ ಘಟನೆ ಆಗಿತ್ತು, ಬಹಿರಂಗ ಆಗಿದ್ದು ನಿನ್ನೆ ಸಂಜೆ 6 ಗಂಟೆಗೆ. ಈಗ ಕೊಲೆ ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಪತ್ನಿ ಪಲ್ಲವಿಯವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಲೆ ಮಾಡಿದ್ದು ಒಬ್ಬರ ಅಥವಾ ಇಬ್ಬರ ಅನ್ನುವಂತಹ ಪ್ರಶ್ನೆ ಇದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಮಾಡಿದ್ದು ಒಬ್ಬರೇನಾ ಅಥವಾ ಇಬ್ಬರು ಸೇರಿ ಕೊಲೆ ಮಾಡಿದ್ರ ಅನ್ನುವ ಪ್ರಶ್ನೆ ಇದೆ. ತಾಯಿ ಮತ್ತು ಮಗಳು ಇಬ್ಬರೂ ಸೇರಿ ಕೊಲೆ ಮಾಡಿದ್ರ ಅಥವಾ ತಾಯಿ ಒಬ್ಬರೇ ಕೊಲೆ ಮಾಡಿದ್ರ ಅನ್ನುವ ಪ್ರಶ್ನೆ. ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯನ್ನ ಈಗ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. HSR ಲೇಔಟ್ನ ಪೊಲೀಸರು. ಓಂ ಪ್ರಕಾಶ್ ಅವರ ಮಗಳು ಕೃತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆಗೆ 2 ಚಾಕು ಮತ್ತು 1 ಬಾಟಲ್ ಅನ್ನ ಬಳಕೆ ಮಾಡಿರೋದು ಪತ್ತೆಯಾಗಿದೆ. ಕೊಲೆಯಲ್ಲಿ ಮಗಳು ಭಾಗಿಯಾಗಿಲ್ಲ, ನಾನಷ್ಟೇ ಭಾಗಿ ಅಂತ ಪಲ್ಲವಿ ಹೇಳ್ತಾ ಇದ್ದಾರೆ. ನಾನು ಮಾತ್ರ ಕೊಲೆ ಮಾಡಿದ್ದೀನಿ, ಮಗಳ ಕೈವಾಡ ಇದರಲ್ಲಿ ಇಲ್ಲ ಅಂತ ಓಂ ಪ್ರಕಾಶ್ ಅವರ ಪತ್ನಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕೊಲೆಯಲ್ಲಿ ಮಗಳ ಪಾತ್ರ ಇಲ್ಲ, ಕೊಲೆ ಮಾಡಿದ್ದು ನಾನು ಒಬ್ಬಳೇ ಅಂತ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾದ ನಂತರ ಪೊಲೀಸರು ತಮ್ಮ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. FSL ಮತ್ತು ಬೆರಳಚ್ಚು ತಜ್ಞರಿಂದ ಪಲ್ಲವಿ ಮತ್ತು ಕೃತಿಯವರ ಫಿಂಗರ್ ಪ್ರಿಂಟ್ಸ್ಗಳನ್ನು ಸಂಗ್ರಹ ಮಾಡಲಾಗಿದೆ. ಕೊಲೆ ನಡೆದಂತಹ ಸ್ಥಳದಲ್ಲಿ ಕ್ರೈಮ್ ಸೀನ್ 4 ಅಂತಸ್ತಿನ ಮನೆ, ಆ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಕೊಲೆಯಾಗಿದೆ. ಕೊಲೆ ನಡೆದಂತಹ ಜಾಗದಲ್ಲಿ FSL ತಜ್ಞರು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಕೊಲೆಯಲ್ಲಿ ಇಬ್ಬರ ಪಾತ್ರವೂ ಇದೆ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ. ಸದ್ಯಕ್ಕೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯವರನ್ನು ಅರೆಸ್ಟ್ ಮಾಡಲಾಗಿದೆ. ಓಂ ಪ್ರಕಾಶ್ ಅವರ ಮಗಳು ಕೃತಿ ಅವರನ್ನು ವಶಕ್ಕೆ ಪಡೆದು ತೀವ್ರವಾಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರಿಗೆ ಅನುಮಾನ ಇದೆ, ಇಬ್ಬರೂ ಭಾಗಿಯಾಗಿರಬಹುದು ಅಂತ. ಯಾಕಂದರೆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದವರು ಮೂರು ಜನ, ಹಾಗಾಗಿ ಅವರ ಪಾತ್ರ ಇದೆ ಎನ್ನುವುದು ಅನುಮಾನ. 2 ಚಾಕು ಬಳಕೆಯಾಗಿದೆ, 1 ಬಾಟಲ್ ಬಳಕೆಯಾಗಿದೆ ಮತ್ತು ಓಂ ಪ್ರಕಾಶ್ ಅವರ ಮಗಳ ನಡವಳಿಕೆ ನಿನ್ನೆ ಘಟನೆ ಬಯಲಿಗೆ ಬಂದ ನಂತರ ಪೊಲೀಸರಿಗೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಓಂ ಪ್ರಕಾಶ್ ಮಗಳು ಕೃತಿ ಅವರ ಪಾತ್ರ ತನಿಖೆಯಲ್ಲಿ ಸ್ಪಷ್ಟವಾಗುವವರೆಗೆ ಅರೆಸ್ಟ್ ಮಾಡದೇ ಇರುವ ನಿರ್ಧಾರವನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ವಿಲ್ಸನ್ ಗಾರ್ಡನ್ನಲ್ಲಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ಆಯಿತು. ಪೊಲೀಸ್ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಹಾಲಿ ಪೊಲೀಸ್ ಅಧಿಕಾರಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಒಂದು ಕಡೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ಕುಟುಂಬದವರ ಕಣ್ಣೀರು ನೋಡಲು ಆಗ್ತಾ ಇಲ್ಲ. ಆ ರೀತಿಯಾದಂತಹ ದುಃಖ ಸಹಜವಾಗಿ ಇಡೀ ಕುಟುಂಬಕ್ಕೆ ಯಜಮಾನನಂತಿದ್ದ ವ್ಯಕ್ತಿಯನ್ನ ಅದೇ ಕುಟುಂಬದ ಯಜಮಾನಿಯೇ ಕೊಂದಿದ್ದಾಳೆ ಎಂದಾಗ ಸಹಜವಾಗಿ ಆಘಾತ ಆಗುತ್ತೆ. ಒಂದು ಕಡೆ ಕುಟುಂಬದವರು ಕಣ್ಣೀರಿಡ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆ ಓಂ ಪ್ರಕಾಶ್ ಅವರ ಪತ್ನಿ, ಅರೆಸ್ಟ್ ಆಗಿರುವಂತಹ ಓಂ ಪ್ರಕಾಶ್ ಅವರ ಪತ್ನಿ. ಈಗ ಓಂ ಪ್ರಕಾಶ್ ಅವರ ಹತ್ಯೆ ಒಬ್ಬರಿಂದಲೇ ಆಯ್ತಾ ಅಥವಾ ಇಬ್ಬರೂ ಭಾಗಿಯಾಗಿದ್ದಾರೋ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿದ್ದಂತಹ ವ್ಯಕ್ತಿ ಕೊಲೆಯಾಗಿರೋದು, ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ. ಹಾಗಾಗಿ ಇಡೀ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ಯಾವ ಜಾಗದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಅಲೋಕ್ ಮೋಹನ್ ಅವರಿದ್ದಾರೆ, ಅವರ ಜಾಗದಲ್ಲಿ 2015ರಿಂದ 2017ರವರೆಗೆ ಓಂ ಪ್ರಕಾಶ್ ಅವರು ಕೆಲಸ ಮಾಡಿದರು.
ಇಡೀ ರಾಜ್ಯ ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದಂತಹ ವ್ಯಕ್ತಿ. ಹಾಗಾಗಿ ಈ ಪ್ರಕರಣದ ತನಿಖೆ ತುಂಬ ಸೀರಿಯಸ್ ಆಗಿ ಆಗ್ತಾ ಇದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಅಲೋಕ್ ಮೋಹನ್ ಇಡೀ ತನಿಖೆಯ ಮೇಲುಸ್ತುವಾರಿಯನ್ನು ವಹಿಸ್ತಾ ಇದ್ದಾರೆ. ಅವರ ಅನುಮಾನ ಇರೋದು ತಾಯಿ ಎಷ್ಟೇ ಕೊಲೆ ಮಾಡಿದ್ದಾರಾ ಅಥವಾ ಕೊಲೆಯಲ್ಲಿ ಮಗಳು ಭಾಗಿಯಾಗಿದ್ದಾರಾ ಅಂತ. ಆರಂಭದಲ್ಲಿ ಇಬ್ಬರೂ ಸೇರಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಪೊಲೀಸರಿಗೂ ಬಂದವು, ಆ ಮೂಲಕ ಮಾಧ್ಯಮಗಳಿಗೂ ಬಂದವು. ಇದಾದ ನಂತರ ಪಲ್ಲವಿಯವರನ್ನು ವಿಚಾರಣೆಗೊಳಪಡಿಸಲಾಯಿತು ಪೊಲೀಸರು. ಆದರೆ ಪಲ್ಲವಿ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮಗಳನ್ನು ಬಚಾವ್ ಮಾಡೋದಕ್ಕೆ ತಾಯಿ ಪಲ್ಲವಿ ಮುಂದಾದ್ರ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಯಾಕಂದರೆ ಈ ಕೊಲೆಯನ್ನು ನಾನೊಬ್ಬಳೇ ಮಾಡಿದ್ದೀನಿ ಅಂತ ಪಲ್ಲವಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ನನ್ನ ಮಗಳು ಏನೂ ಮಾಡಿಲ್ಲ ಅಂತ ತಾಯಿ ಪಲ್ಲವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರಂತೆ ವಿಚಾರಣೆಯ ಸಂದರ್ಭದಲ್ಲಿ. ಮನೆಯಲ್ಲಿ ನಮ್ಮಿಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು, ನಿನ್ನೆ ಕೂಡ ಜಗಳ ಆಯಿತು. ಈ ಸಂದರ್ಭದಲ್ಲಿ ಮಗಳು ಕೂಡ ಲಿವಿಂಗ್ ಏರಿಯಾದಲ್ಲೇ ಇದ್ಲು. ಆದರೆ ಯಾವಾಗ ಜಗಳ ಅತಿರೇಕಕ್ಕೆ ಹೋಯಿತೋ ಆಗ ನಾನು ಮಗಳನ್ನು 3ನೇ ಮಹಡಿಗೆ ಕಳಿಸಿಕೊಟ್ಟೆ. 3ನೇ ಮಹಡಿಗೆ ಆಕೆಯನ್ನು ಬಲವಂತವಾಗಿ ನಾನೇ ಕರೆದುಕೊಂಡೋಗಿ ಆಕೆಯನ್ನು ಒಂದು ರೂಮ್ನಲ್ಲಿಟ್ಟು ಲಾಕ್ ಮಾಡ್ಕೊಂಡು ಬಂದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಲ್ಲವಿ. ಇದಾದ ಬಳಿಕ ಜಗಳ ಜೋರಾಗಿ ನಾನು ನನ್ನ ಗಂಡನಿಗೆ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿದ್ದೀನಿ ಅಂತ ಪಲ್ಲವಿಯವರು ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ, ನಮಗೆ ಸಿಕ್ಕಂತಹ ಮಾಹಿತಿ. ಈ ಕೊಲೆಯಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮಗಳು ಕೃತಿ ಭಾಗಿಯಾಗಿಲ್ಲ. ಕೊಲೆಯ ಸಂಪೂರ್ಣ ಹೊಣೆ ನನ್ನದೇ. ಹತ್ಯೆಯಾದ ನಂತರ ನನ್ನ ಗಂಡನನ್ನು ಕೊಲೆ ಮಾಡಿದ ನಂತರ ನಾನು ಮಗಳ ರೂಮ್ನ ಬಾಗಿಲನ್ನು ತೆಗೆದಿದ್ದೇನೆ. ಅವಳಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ಅವಳನ್ನು ಬಿಟ್ಟುಬಿಡಿ, ನಾನು ಮಾತ್ರ ಕೊಲೆ ಮಾಡಿದ್ದೀನಿ ಅಂತ ಪಲ್ಲವಿಯವರು ಹೇಳಿಕೆ ಕೊಟ್ಟಿದ್ದಾರಂತೆ. ಆದರೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ಅವರ ಕೊಲೆಗೆ 1 ವಾರದ ಹಿಂದೆಯೇ ಒಂದು ಪ್ರಯತ್ನ ಅಂದರೆ ಪ್ಲಾನ್ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಸಿಕ್ಕಿದ್ದಾವೆ. 1 ವಾರದ ಹಿಂದೆ ಇದೇ ರೀತಿಯಲ್ಲಿ ಜಗಳ ಆಗಿತ್ತಂತೆ. ಆ ಗಲಾಟೆಯಿಂದ ಬೇಸತ್ತು ಓಂ ಪ್ರಕಾಶ್ ಅವರು ತಮ್ಮ ತಂಗಿಯ ಮನೆಗೆ ಹೋಗಿದ್ರಂತೆ. ಉತ್ತರ ಕನ್ನಡದಲ್ಲಿದೆ ಮನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. 2 ದಿನಗಳ ಹಿಂದೆ ಅಂದರೆ ಭಾನುವಾರ ಕೊಲೆಯಾಗಿದ್ದು, ಶುಕ್ರವಾರ ತಂದೆಯನ್ನು ಇವರ ಮಗಳೇ ಅಂದರೆ ಪಲ್ಲವಿಯವರ ಮಗಳು ಓಂ ಪ್ರಕಾಶ್ ಮತ್ತು ಪಲ್ಲವಿಯವರ ಮಗಳು ಕೃತಿ ಕರ್ಕೊಂಡು ಬಂದಿದ್ರಂತೆ ಬೆಂಗಳೂರಿಗೆ ವಾಪಸ್ಸು. ಅಂದರೆ ತಂದೆಯನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಕರೆತರಲಾಯ್ತಾ ಅನ್ನುವಂತಹ ಅನುಮಾನ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ಅವರಿಗೆ ಒಬ್ಬರು ಮಗ ಇದ್ದಾರೆ, ಕಾರ್ತಿಕೇಶ್ ಅಂತ. ಅವರೇ ಪೊಲೀಸರಿಗೆ ದೂರು ಕೊಟ್ಟಿರೋದು. ಕೊಲೆ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ಯಾರ ವಿರುದ್ಧವೂ ಗುರುತರವಾದ ಆರೋಪವನ್ನು ಕಾರ್ತಿಕೇಶ್ ಮಾಡಿಲ್ಲ. ಕಾರ್ತಿಕೇಶ್ ನಿನ್ನೆ ಮನೆಯಲ್ಲಿರಲಿಲ್ಲ, ಗಾಲ್ಫ್ ಆಡೋದಕ್ಕೆ ಹೋಗಿದ್ರಂತೆ. ಕಾರ್ತಿಕೇಶ್ ಅಂದರೆ ಓಂ ಪ್ರಕಾಶ್ ಅವರ ಮಗ ಮನೆಯಲ್ಲಿ ಇಲ್ಲದ ಸಮಯವನ್ನು ನೋಡಿಕೊಂಡು ಪತ್ನಿ ಮತ್ತು ಮಗಳು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನಗಳಿದ್ದಾವೆ. ಹಾಗಾಗಿ ಪೊಲೀಸರು ಈ ವಿಷಯದಲ್ಲಿ ಇನ್ನೂ ಯಾವುದೇ ಕನ್ಕ್ಲೂಷನ್ಗೆ ಬರದೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಹಾಗಾಗಿ ಇಡೀ ಪ್ರಕರಣದಲ್ಲಿ ಒಬ್ಬಾಕೆಯನ್ನು, ಪಲ್ಲವಿಯನ್ನು ಮಾತ್ರ ಈವರೆಗೆ ಅರೆಸ್ಟ್ ಮಾಡಲಾಗಿದೆ. ಯಾಕೆ ಕೃತಿ ಓಂ ಪ್ರಕಾಶ್ ಅವರ ಮಗಳ ಬಗ್ಗೆ ಅನುಮಾನ ಬರ್ತಾ ಇದೆ ಅಂತಂದರೆ, ಓಂ ಪ್ರಕಾಶ್ ಅವರ ಕೊಲೆ ನಡೆದ ಬಳಿಕ ಮಗಳು ಎಲ್ಲಿದ್ಲು, ಹೇಗಿದ್ಲು, ಆಕೆಯ ನಡವಳಿಕೆ ಏನಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಅನುಮಾನ ಬರ್ತಾ ಇದೆ. ಕೊಲೆ ನಡೆದ ನಂತರ ತನ್ನ ಸ್ವಂತ ತಂದೆ ಕೊಲೆಯಾಗಿದ್ದಾನೆ, ಆಕೆ ಕೊಲೆ ಮಾಡಿಲ್ಲ ಅನ್ನೋದಾದರೆ ಆಕೆ ಎಲ್ಲಿರಬೇಕಾಗಿತ್ತು? ಸಹಜವಾಗಿ ಮನೆಯಲ್ಲೇ ಇರಬೇಕಾಗಿತ್ತು ಅಥವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದರೆ ಕೊಲೆ ನಡೆದ ನಂತರ ಕೃತಿ ಮನೆಯಿಂದ ಎಸ್ಕೇಪ್ ಆಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಆ ಸ್ಥಳದಿಂದ ಬೇರೆ ಕಡೆಗೆ ತೆರಳಿದ್ಲು. ಎಲ್ಲಿದ್ದಾಳೆ ಮಗಳು ಅಂತ ಹುಡುಕಾಡೋದಕ್ಕೋದ್ರೆ ಕೃತಿಯ ಮೊಬೈಲನ್ನು ಟ್ರೇಸ್ ಮಾಡಿ ಆಕೆ ಎಲ್ಲಿದ್ದಾಳೆ ಅಂತ ಪೊಲೀಸರು ಹುಡುಕೋದಕ್ಕೆ ಶುರು ಮಾಡಿದ್ರೆ ಆಕೆ HSR ಲೇಔಟ್ನ ಒಂದು ಪಬ್ನಲ್ಲಿ ಇದ್ದಳು ಅನ್ನುವಂತಹ ಮಾಹಿತಿ. ನಂತರ ಅಲ್ಲಿಗೆ ಹೋಗಿ ಆಕೆಯನ್ನು ಕರೆದುಕೊಂಡು ಬರಬೇಕಾದ್ರೆ ಆಕೆ ಹೈಡ್ರಾಮಾ ಮಾಡಿದಾಳೆ. ಪೊಲೀಸರಿಗೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರಾ ಅಂತ ಗಲಾಟೆಯನ್ನು ಮಾಡಿದ್ಲಂತೆ. ಅದಾದ ಮೇಲೆ ಬಾಮ್ಮ ಮೆಡಿಕಲ್ ಚೆಕಪ್ ಮಾಡ್ತೀನಿ ಅಂದರು, ಅಲ್ಲೂ ಕೂಡ ಗಲಾಟೆ ಮಾಡಿದ್ದಾಳೆ. ಈ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಗೆ ಕಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.
ಉಗುರಿಂದ ಪರ್ಚಿದ್ದಾರೆ, ಕಚ್ಚಿದ್ದಾರೆ, ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ಬೆಳಗ್ಗೆ ಮಹಿಳಾ ಸಾಂತ್ವನಕ್ಕೆ, ಯಾವುದೇ ಮಹಿಳೆಯರನ್ನು ಅರೆಸ್ಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳಲ್ಲ, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಟ್ಕೊಳ್ತಾರೆ. ನೈಟ್ ಹೊತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಇಡುವಂತಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಕರೆತರುವಾಗಲೂ ಕೂಡ ಗಲಾಟೆ ಮಾಡಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ಇಷ್ಟು ನಡವಳಿಕೆಯನ್ನು ನೋಡಿದರೆ ಆಕೆಯ ಮೇಲೂ ಪೊಲೀಸರಿಗೆ ಅನುಮಾನ ಇದೆ. ತನ್ನ ತಂದೆ ಸತ್ತು ಬಿದ್ದಿದ್ದಾರೆ, ಆಕೆ ಇಷ್ಟೆಲ್ಲ ಹೈಡ್ರಾಮವನ್ನು ಯಾಕೆ ಮಾಡ್ತಾ ಇದ್ದಾಳೆ ಎನ್ನುವ ಅನುಮಾನ ಪೊಲೀಸರಿಗಿದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಇದೆ. ಹಾಗಿದ್ರೆ ಈ ಕೊಲೆ ಯಾವ ವಿಷಯಕ್ಕೆ ಆಯಿತು ಅನ್ನುವ ಪ್ರಶ್ನೆ ಬರುತ್ತೆ. ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿದೆ ಅನ್ನುವುದು ಪ್ರೈಮಾ ಫೇಸಿ ಅನುಮಾನ ಬರ್ತಾ ಇದೆ. ಆಸ್ತಿ ವಿಚಾರಕ್ಕೆ ಕೊಲೆ ಆಗಿರಬಹುದು ಅಂತ. ಓಂ ಪ್ರಕಾಶ್ ಅವರು ಬಿಹಾರ ಮೂಲದವರು, 1981 ಬ್ಯಾಚ್ನ ಅಧಿಕಾರಿ, ASPಯಿಂದ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಹುದ್ದೆಯನ್ನು ನಿಭಾಯಿಸಿದಂತಹ ವ್ಯಕ್ತಿ. ಇವರು ಉತ್ತರ ಕನ್ನಡದಲ್ಲಿ SP ಆಗಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಆಸ್ತಿ ಮಾಡಿದ್ರಂತೆ. ಒಂದು ಬಾರಿ 2.5 ಎಕರೆ, ಮತ್ತೊಂದು ಬಾರಿ 2.5 ಎಕರೆ, ಇನ್ನೊಂದು ಬಾರಿ 5 ಎಕರೆ ಜಮೀನನ್ನು ಖರೀದಿ ಮಾಡಿದ್ರಂತೆ. ಒಟ್ಟು ಸುಮಾರು ಒಂದು 10 ಎಕರೆ ಜಮೀನನ್ನು ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಖರೀದಿ ಮಾಡಿದ್ರು ಅನ್ನುವ ಮಾಹಿತಿ ಇದೆ. ಆ ಉತ್ತರ ಕನ್ನಡದ ಜಮೀನನ್ನು ಓಂ ಪ್ರಕಾಶ್ ಅವರು ತಮ್ಮ ತಂಗಿಗೆ ಕೊಡ್ತಾರೆ ಅನ್ನೋದು ಕೊಡ್ತಾರೆ ಅಂತ ಪತ್ನಿ ಮತ್ತು ಮಗಳಿಗೆ ಅನುಮಾನ ಇತ್ತಂತೆ. ಜೋಯಿಡಾದಲ್ಲಿ ಅವರ ತಂಗಿ, ಅಂದರೆ ಓಂ ಪ್ರಕಾಶ್ ಅವರ ತಂಗಿ ಜೋಯಿಡಾದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ರು, ಅಲ್ಲೇ ಉಳಿದುಕೊಂಡಿದ್ರು. ಓಂ ಪ್ರಕಾಶ್ ಕೂಡ ಆಗಾಗ ಉತ್ತರ ಕನ್ನಡದ ಫಾರ್ಮ್ ಹೌಸ್ಗೆ ಬಂದು ಹೋಗ್ತಾ ಇದ್ರು, ತಂಗಿ ಮನೆಗೆ ಬಂದು ಆಗಾಗ ಉಳ್ಕೊಳ್ತಾ ಇದ್ರು. ಈ ಕಾರಣಕ್ಕೆ ಎಲ್ಲಿ ಆ 10 ಎಕರೆ ವಿಸ್ತೀರ್ಣದ ಕೃಷಿ ಭೂಮಿಯನ್ನು ತಂಗಿಗೆ ಕೊಟ್ಬಿಡ್ತಾರೋ ಅನ್ನುವ ವಿಷಯಕ್ಕಾಗಿ ಓಂ ಪ್ರಕಾಶ್ ಜೊತೆ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗ್ತಾ ಇತ್ತು ಅಂತ. ಓಂ ಪ್ರಕಾಶ್ ಅವರು DG IGP ಆಗಿದ್ದಾಗಲೂ ಕೂಡ ಇವರ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಈ ಹಿಂದೊಮ್ಮೆ ಓಂ ಪ್ರಕಾಶ್ ಅವರ ಮೇಲೆ ಯಾರೋ ಒಬ್ಬ ಮಹಿಳೆ ಅಕ್ರಮ ಸಂಬಂಧದ ಆರೋಪವನ್ನು ಮಾಡಿದರು. ಆಗ ದೊಡ್ಡ ಸುದ್ದಿಯಾಗಿತ್ತು. ಅದಾದ ನಂತರ ಆ ವಿಷಯ ತಣ್ಣಗಾಯಿತು. ಫ್ಯಾಮಿಲಿಯಲ್ಲಿ ಸಮಸ್ಯೆಗಳು ಮುಂದುವರೆದಿದ್ವು. ಈಗ ಈ 10 ಎಕರೆ ಭೂಮಿಗಾಗಿ ಜಗಳ ಆಗಿ ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂತಹ ಅನುಮಾನ ಇದೆ. ಆ ಪ್ರಾಪರ್ಟಿ ಆ್ಯಂಗಲ್ನಲ್ಲೂ ಕೂಡ ಒಂದು ಫ್ಯಾಮಿಲಿ ಡಿಸ್ಪ್ಯೂಟು, ಕೌಟುಂಬಿಕ ವಿಷಯ, ಮತ್ತೊಂದು ಆಸ್ತಿ ವಿಷಯ, ಈ ಎರಡರಲ್ಲಿ ಯಾವುದು ಕಾರಣ ಅನ್ನೋದನ್ನು ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ. ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಪಲ್ಲವಿಯವರಿಗೆ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಮಾನಸಿಕ ಕಾಯಿಲೆ ಇತ್ತು ಅನ್ನುವ ಮಾಹಿತಿ ಇದೆ. ಹಾಗಿದ್ರೆ ಈ ಕಾಯಿಲೆ ಇದ್ದರೆ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಬಹುದಾ? ನಿವೃತ್ತ DG IGP ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿದ ಆರೋಪ ಹೊತ್ತಿರುವಂತಹ ಪಲ್ಲವಿಯವರಿಗೆ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಮಾನಸಿಕ ಸಮಸ್ಯೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಳೆದ 12 ವರ್ಷಗಳಿಂದ ಪಲ್ಲವಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ರಂತೆ. ಹಾಗಿದ್ರೆ ಸ್ಕಿಜೋಫ್ರೇನಿಯಾ ಅಂತಂದ್ರೆ ಏನು? ಗ್ರೀಕ್ ವರ್ಡ್ ಇದು, ಒಡೆದ ಮನಸ್ಸು ಅನ್ನುವಂತಹ ಅರ್ಥ ಬರುತ್ತೆ. ಅಪರೂಪದ ವ್ಯಕ್ತಿಗಳಲ್ಲಿ ಮಾತ್ರ ಈ ಮಾನಸಿಕ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇಂತಹ ಸಮಸ್ಯೆ ಇದ್ದವರು ತಮ್ಮದೇ ಭ್ರಮಾಲೋಕದಲ್ಲಿರ್ತಾರೆ. ಜಗತ್ತಿನಾದ್ಯಂತ ಕೇವಲ 20 ಲಕ್ಷದಷ್ಟು ಜನರಿಗೆ ಮಾತ್ರ ಈ ರೀತಿಯ ಸಮಸ್ಯೆ ಇದೆ, ಸ್ಕಿಜೋಫ್ರೇನಿಯಾ. ಈ ಸಮಸ್ಯೆ ಇದ್ದವರ ಗುಣಲಕ್ಷಣಗಳೇನು ಅನ್ನುವುದನ್ನು ಗುರುತಿಸೋದೇ ತುಂಬ ಕಷ್ಟ ಅಂತೆ. ಈ ಸಮಸ್ಯೆ ಇದ್ದವರು ಹೆಚ್ಚಾಗಿ ತಾವು ಒಂಟಿಯಾಗಿರೋದಕ್ಕೆ ಬಯಸ್ತಾರೆ, ಎಲ್ಲ ವಿಷಯಗಳಲ್ಲೂ ಅನುಮಾನ ಪಡ್ತಾರೆ, ಭ್ರಮೆಯಲ್ಲಿರ್ತಾರೆ, ಗೊಂದಲದ ಸ್ಥಿತಿಯಲ್ಲಿರ್ತಾರೆ, ಆಗಾಗ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಯಾವುದೋ ವಿಷಯವನ್ನು ಕಲ್ಪನೆ ಮಾಡಿಕೊಂಡು ಆತಂಕ ಪಡುವಂತಹ ಕೆಲಸವನ್ನು ಈ ರೋಗಿಗಳು ಮಾಡ್ತಾರೆ. ಅವರಿಗೆ ಹಸಿವಿನ ಸಮಸ್ಯೆ ಇರುತ್ತೆ, ಸಡನ್ನಾಗಿ ತೂಕ ಇಳಿಕೆಯಾಗುತ್ತೆ, ಮುಖ ಮತ್ತು ದೇಹದ ಬಣ್ಣಗಳು ಬದಲಾಗ್ತಾ ಇರುತ್ತೆ. ಈ ಮಾನಸಿಕ ಸಮಸ್ಯೆ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ಇದುವರೆಗೆ ಮೆಡಿಕಲ್ ಸೈನ್ಸ್ಗೆ ಗೊತ್ತಿಲ್ಲ. ಮಾನಸಿಕ ಸಮಸ್ಯೆಗಳು ಆಲ್ರೆಡಿ ಇದ್ದವರು ಈ ಹಂತಕ್ಕೆ ಬರಬಹುದು, ಅಥವಾ ಕೆಲವು ದುರಭ್ಯಾಸಗಳಿದ್ದವರಿಗೂ ಈ ರೀತಿಯ ಸಮಸ್ಯೆ ಬರುತ್ತೆ. ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಆದರೆ ಈ ರೀತಿಯ ಮಾನಸಿಕ ಸಮಸ್ಯೆ ಇದ್ದವರು ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾದರೆ ಪಾರಾಗ್ಬಿಡ್ತಾರಾ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. BNS ಕಾಯ್ದೆ, ಈ ಕಾಯ್ದೆಯ ಸೆಕ್ಷನ್ 22ರಲ್ಲಿ ಮಾನಸಿಕ ಅಪರಾಧಿಗಳ ಬಗ್ಗೆ ಉಲ್ಲೇಖ ಆಗಿದೆ. ತಮ್ಮ ನಡವಳಿಕೆ ಏನೆಂದು ಅರ್ಥವಾಗದಂಥವರು ಕೃತ್ಯ ಎಸಗಿದರೆ ಅಂಥವರು ಹೊಣೆಗಾರರಲ್ಲ ಅಂತ ಸೆಕ್ಷನ್ 22 ಆಫ್ BNS ಸೆಕ್ಷನ್ ಹೇಳುತ್ತೆ. ಅಂದರೆ ತಾವೇನು ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಗೊತ್ತೇ ಆಗದಂಥವರು ಒಂದು ಕೊಲೆಯನ್ನು ಮಾಡಿದರೆ ಆ ಕೊಲೆಗೆ ಅವರು ಹೊಣೆಗಾರರಲ್ಲ ಅಂತ ಕಾನೂನು ಹೇಳುತ್ತೆ.
ಅಂದರೆ ತಮ್ಮ ನಿಯಂತ್ರಣದಲ್ಲಿ ತಾವಿಲ್ಲದೆ ಎಸಗಿದಂತಹ ಕೃತ್ಯಕ್ಕೆ ಅವರು ಜವಾಬ್ದಾರರಲ್ಲ ಅಂತ ಕಾನೂನು ಹೇಳುತ್ತೆ. ಹಾಗಿದ್ದರೆ ಮಾನಸಿಕ ಅಸ್ವಸ್ಥತೆ ಇದ್ದವರು ಕೊಲೆ ಮಾಡಿಬಿಟ್ರೆ ಕ್ಲೀನ್ ಚಿಟ್ ಸಿಕ್ಕಿಬಿಡುತ್ತಾ ಕಾನೂನಿನ ಪ್ರಕಾರ ಅಂತಂದ್ರೆ ಇಲ್ಲ. ಅದನ್ನು ವೈದ್ಯರು ದೃಢೀಕರಿಸಬೇಕು. ತಜ್ಞ ವೈದ್ಯರ ಒಂದು ಮೆಡಿಕಲ್ ಬೋರ್ಡನ್ನು ಮಾಡಲಾಗುತ್ತೆ. ಆ ಮೆಡಿಕಲ್ ಬೋರ್ಡ್ ಅಭಿಪ್ರಾಯವನ್ನು ಹೇಳಬೇಕು. ಈ ವ್ಯಕ್ತಿಯ ಮಾನಸಿಕ ಸ್ಥಿತಿ ಎಷ್ಟು ಪ್ರಮಾಣದಲ್ಲಿದೆ, ಗಂಭೀರತೆ ಎಷ್ಟಿದೆ, ಸಿವಿಯಾರಿಟಿ ಎಷ್ಟಿದೆ, ಆ ಕಾರಣಕ್ಕಾಗಿ ಕೊಲೆಯಾಯ್ತಾ ಅನ್ನೋದು ವೈದ್ಯರ ಅಭಿಪ್ರಾಯ ಕೊಡಬೇಕು. ಆ ಅಭಿಪ್ರಾಯದ ಪ್ರಕಾರ ಪೊಲೀಸರ ತನಿಖೆ, ಕಾನೂನಿನ ವಿಚಾರಣೆ, ಕೋರ್ಟ್ನ ನಿರ್ಣಯ ಎಲ್ಲವೂ ಇರುತ್ತೆ. ಒಂದು ವೇಳೆ ಮೆಡಿಕಲ್ ಇಲ್ನೆಸ್ನ ಕಾರಣದಿಂದಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಕೆ ಫ್ರೀಯಾಗಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಆಕೆಯನ್ನು ಮಾನಸಿಕ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಬೇಕಾಗತ್ತೆ, ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ, ಬಹಿರಂಗವಾಗಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಆಗೋದು ವೈದ್ಯರು ಕೊಡುವಂತಹ ವರದಿಯ ಆಧಾರದ ಮೇಲೆ. ಕೊಲೆಯಾದಂತಹ ನಿವೃತ್ತ DGIGP ಓಂ ಪ್ರಕಾಶ್ ಅವರು ಒಂದು 40ರಿಂದ 50 ಲಕ್ಷದಷ್ಟು ಸಾಲ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಪತ್ನಿಗೆ ಕಾಯಿಲೆ ಇತ್ತು, ಆ ಕಾಯಿಲೆಯನ್ನು ಗುಣ ಮಾಡೋದಕ್ಕೋಸ್ಕರ ಒಂದು 40ರಿಂದ 50 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಸ್ನೇಹಿತರ ಬಳಿ ಓಂ ಪ್ರಕಾಶ್ ಅವರು ಹೇಳ್ಕೊಂಡಿದ್ರಂತೆ. ನಿವೃತ್ತಿ ಆದ ನಂತರ ಬರ್ತಾ ಇರುವಂತಹ ಹಣ ಏನಕ್ಕೂ ಸಾಕಾಗ್ತಾ ಇಲ್ಲ, ಹೆಂಡತಿಯ ಕಾಯಿಲೆಯ ಚಿಕಿತ್ಸೆಗಾಗಿ ತುಂಬ ಹಣವನ್ನು ಖರ್ಚು ಮಾಡ್ತಾ ಇದ್ದೀನಿ ಅಂತ ತನ್ನ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರಂತೆ. JP ನಗರ, ಜಿಗಣಿ, ವೈಟ್ ಫೀಲ್ಡ್ ಸೇರಿದಂತೆ ಬೇರೆ ಬೇರೆ ಕಡೆ ಆಸ್ಪತ್ರೆಗೆ ಸೇರಿಸಿ ಮತ್ತಷ್ಟು ಸಾಲವನ್ನು ಮಾಡುವಂತಹ ಅನಿವಾರ್ಯತೆಗೆ ಸಿಲುಕಿದ್ರು ಓಂ ಪ್ರಕಾಶ್ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ.